ಹಾಸ್ಪಿಟಲ್‌ನಲ್ಲಿ ಐಸಿಯು ಮುಂದೆ ಕುಳಿತಿದ್ದವನ ಕೈಯೆಲ್ಲ ರಕ್ತಮಯವಾಗಿತ್ತು. ಅವನ ಕೈಕಾಲುಗಳು ನಡುಗುತ್ತಿತ್ತು. ಅವನ ಶರ್ಟ್ ಮೇಲೆಲ್ಲ ರಕ್ತ ಮೆತ್ತಿಕೊಂಡಿತ್ತು. ಕ್ಷಣಮಾತ್ರದಲ್ಲಿ ನಡೆದ ಒಂದು ಘಟನೆ ಅವನ ಗುಂಡಿಗೆಯನ್ನೇ ಅಲುಗಿಸಿತ್ತು. ಒಳಗೆ ಮಲಗಿರೋದು ಅವನ ಮುದ್ದು ಮಡದಿ. ಅವನಿಗೆ ಆಗಬೇಕಿದ್ದ ಅಪಘಾತ ಅವಳಿಗೆ ಆಗಿದೆ. ಅವನ ಕೈಯಲ್ಲಿದ್ದ ಕೆಲವೊಂದು ಅವಳ ಆಭರಣಗಳನ್ನೇ ನೋಡುತ್ತಿದ್ದವನ ಕಣ್ಣುಗಳು ಕಂಬನಿ ಮಿಡಿಯುತ್ತಾ ಅವನ ಕೆನ್ನೆ ಸೋಕಿ ಹೋಗುತ್ತಿತ್ತು. ಕೈಯಲ್ಲಿದ್ದ ಒಡವೆಯಲ್ಲಿ ಅವನೇ ಕಟ್ಟಿದ್ದ ತಾಳಿಯನ್ನು ನೋಡುತ್ತಿದ್ದಂತೆ ಅವನ ದುಃಖ ಹೆಚ್ಚಾಗಿ ಅದನ್ನೆಲ್ಲ ಎದೆಗೆ ಹೊರಗಿಸಿಕೊಂಡವನು ಅಳುತ್ತಾ ಕುಸಿದು ಕುಳಿತಿದ್ದ. ಅವನ ಪಕ್ಕ ನಿಂತಿದ್ದ ಅವನ ಗೆಳೆಯ ಅವನನ್ನು ಎಷ್ಟು ಸಮಾಧಾನ ಮಾಡಿದ್ದರೂ ಅವನ ನೋವು ಕಡಿಮೆ ಆಗುತ್ತಿಲ್ಲ. ಆಗ ಅವನಿರುವಲ್ಲಿಗೆ ಅವನ ಮನೆ ಮಂದಿ ಅವರೆಲ್ಲ ಹಾಸ್ಪಿಟಲ್ ಒಳಗೆ ಬಂದವರೇ ಕುಳಿತಿದ್ದವನ ಬಳಿ ಬಂದು ನಿಂತಾಗ ಅವರನ್ನು ನೋಡಿದವನ ಕಣ್ಣುಗಳು ಮತ್ತಷ್ಟು ಕಣ್ಣೀರು ಹರಿಸಿತು. ತನ್ನ ದೊಡ್ಡಮ್ಮನನ್ನು ತಬ್ಬಿಕೊಂಡು ಹತ್ತಿದ್ದ. ಏನಾಯಿತು ಅವಳಿಗೆ? ಅವನ ದೊಡ್ಡಮ್ಮ ಕುಸುಮ ಕೇಳಿದಾಗ ಅವನು ಏನು ಹೇಳದಾಗಿದ್ದ. ಅವನ ದುಃಖ ಕಂಡು ಯಾರು ಏನು ಕೇಳದೆ ಸುಮ್ಮನಾದರು. ಆದರೆ ಒಂದು ಜೀವ ಅವನ ಬಳಿ ಬಂದು ಅವನ ಎದುರಿಗೆ ನಿಂತು ಕೋಪದಲ್ಲಿ ಅವನನ್ನು ನೋಡುತ್ತಾ, ನಿಂಗೆ ಇವಾಗ ಸಮಾಧಾನ ಆಯ್ತಾ? ನಾವೆಲ್ಲ ಎಷ್ಟು ಹೇಳಿದ್ರು ಆ ಕೆಲಸ ಬೇಡ ಅಂತ. ನಮ್ಮ ಮಾತು ಕೇಳಿದ್ಯಾ? ಇವಾಗ ನೋಡು, ನಿನ್ನ ಕೆಲಸದಿಂದ ಅವಳ ಪ್ರಾಣಕ್ಕೆ ಅಪಾಯ ತಂದಿದ್ದೀಯಾ. ಅವಳಿಗೇನಾದರೂ ಆದರೆ ನಾನಂತೂ ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ಕೊನೆ ಪಕ್ಷ ಅವಳ ಜೀವಕ್ಕೂ ಬೆಲೆ ಇಲ್ಲ ನಿನ್ನ ಹತ್ರ. ಛೀ, ನೀನು ನನ್ನ ಮಗ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಅನಿಸುತ್ತೆ. ನಿನ್ನಿಂದ, ನಿನ್ನ ಕೆಲಸದಿಂದ ಅವಳ ಪ್ರಾಣಕ್ಕೆ ಅಪಾಯ ತಂದಿದೆ ಅಂತ ಅಂದರು ಅವನ ಹೆತ್ತ ಅಮ್ಮ ಅಹಲ್ಯ. ಅಹಲ್ಯ, ಅವನು ಮೊದಲೇ ನೋವಲ್ಲಿದ್ದಾನೆ, ಮತ್ತೆ ಯಾಕೆ ನೋವು ಮಾಡ್ತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಅವರನ್ನು ಬೇರೆ ಕಡೆ ಕರೆದುಕೊಂಡು ಹೋದರು. ಈ ದೊಡ್ಡ ಮನೆತನದ ಹಿರೀ ಸೊಸೆ ಕುಸುಮ ಅವರು ಎಲ್ಲರನ್ನು ಬಿಟ್ಟು ಬೇರೆ ಕಡೆ ಬಂದು ನಿಂತವನಿಗೆ ಮೈ ಮೇಲೆ ಪರಿವೇ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಬಂದು ಕುಳಿತವನೇ ತನ್ನ ಕಣ್ಣು ಮುಚ್ಚಿ ಐಸಿಯುನಲ್ಲಿ ಮಲಗಿದ್ದ ತನ್ನವಳನ್ನು ನೆನಪಿಸಿಕೊಳ್ಳುತ್ತಾ ತನ್ನ ಜೀವನದ ಇಂದಿನ ನೆನಪಿಗೆ ಜಾರಿದ. ವೇದಾಂತ್, ಆ ಮನೆಯ ಮುದ್ದಿನ ಮಗ ವೇದಾಂತ್ ವಸಿಷ್ಠ. ಬಹುದೊಡ್ಡ 2 ಅಂತಸ್ತಿನ ಬಂಗಲೆ, ಅದಕ್ಕೆ ದೊಡ್ಡದೊಂದು ಬೃಹತ್ತಾಕಾರದ ಗೇಟು. ಮನೆ ಮುಂದೆ ಕಾರಂಜಿ ನೀರಿನ ನರ್ತನ, ಅದರ ಮಧ್ಯದಲ್ಲಿ ರಾಧಾಕೃಷ್ಣರ ಆಕೃತಿ. ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್, ಮತ್ತೊಂದೆಡೆ ಗಾರ್ಡನ್, ಹೂವಿನ ಗಿಡ, ಉಯ್ಯಾಲೆ, ವಿಧ ವಿಧದ ಗಿಡಗಳು. ಸುತ್ತ ಆಳೆತ್ತರದ ಕಾಂಪೌಂಡ್. ಆ ದೊಡ್ಡ ಮನೆಯ ಪಕ್ಕದಲ್ಲಿ ಇನ್ನೊಂದು 3 ಫ್ಲೋರ್ನ ಮನೆ. ಈ ಮನೆ ತುಂಬ ಜನ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಅಳಿಯಂದಿರು ತುಂಬಿತ್ತು. ಯಾವಾಗಲೂ ಹಬ್ಬದ ವಾತಾವರಣ ಇರುವ ಬೃಂದಾವನದಂತಹ ಮನೆ. ನಗರದಲ್ಲಿ ಗೌರವಿತವಾದ ಹೆಸರುವಾಸಿಯಾದ ವಸಿಷ್ಠ ಅಣ್ಣ ತಮ್ಮಂದಿರು ತನ್ನದೇ ಪರಿಶ್ರಮದಿಂದ ಕಟ್ಟಿ ಬೆಳೆಸಿದ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದರು. ಒಳ್ಳೆಯ ಹೆಸರು ಸಂಪಾದನೆ ಮಾಡಿದರು. ಇನ್ನು 3ನೇ ಮಗ ಫೇಮಸ್ ಲಾಯರ್. ಇನ್ನು ಇವರ ಮಕ್ಕಳುಗಳು ಎಲ್ಲ ಬುದ್ಧಿವಂತ, ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರುವವರು. ಕೌಸಲ್ಯ ಸುಪ್ರಜಾ ಅಂತ ತಮಗೆ ಮಾತ್ರ ಕೇಳುವಂತೆ ಹಾಡು ಹೇಳುತ್ತಾ ತುಳಸಿ ಕಟ್ಟಿಗೆ ಪೂಜೆ ಮಾಡುತ್ತಿದ್ದರು ಕುಸುಮ ಅವರು. ವಸಿಷ್ಠ ಮನೆತನದ ಹಿರೀ ಸೊಸೆ. ಅವರು ಪೂಜೆ ತಟ್ಟೆ ಹಿಡಿದು ಒಳಬರುವಾಗ ಅವರ ಎದುರಿಗೆ ಬಂದು ಗುಡ್ ಮಾರ್ನಿಂಗ್ ದೊಡ್ಡಮ್ಮ ಅಂದಳು ಆ ಮನೆಯೆಲ್ಲರ ಪ್ರೀತಿಯ ಚಿಕ್ಕ ಮುದ್ದು ಮಗಳು ಶ್ರೇಯಾ. ಅಯ್ಯೋ, ಇದೇನೆ ಎದ್ದು ಆಳ್ಮುಖ ಇಟ್ಕೊಂಡೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ? ಎದ್ದು ಆಳ್ಮುಖ ಅಂದರೆ ನನ್ನ ಮುಖನೇ ಎಲ್ಲಿಟ್ಟು ಬರಬೇಕಿತ್ತು? ತರ್ಲೆ, ನಾನು ಹೇಳಿದ್ದು ಸ್ನಾನ ಮಾಡಿ ಇಲ್ಲ ಮುಖ ತೊಳ್ಕೊಂಡಾದ್ರೂ ಬರಬೇಕು ಅಂತ. ಆಮೇಲೆ ತಿಂಡಿ ತಿಂದು ತೊಳ್ಕೊತೀನಿ ಬಿಡಿ ದೊಡ್ಡಮ್ಮ. ಏನಾದರೂ ಮಾಡ್ಕೊ ಹೋಗು ಅಂದು ನಡೆದರು. ಅಮ್ಮ ಕಾಫಿ ಅಂತ ಡೈನಿಂಗ್ ಟೇಬಲ್ ಬಳಿ ನಡೆದವಳ ತಲೆ ಮೇಲೆ ಹೊಡೆದರು. ಆ ಮನೆಯ 3ನೇ ಸೊಸೆ ಜಾನಕಿ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಎದ್ದು ಹಾಗೆ ಬರಬೇಡ ಅಂತ. ವಂದನನ ನೋಡು, ಹಾಗೆ ಎದ್ದು ರೆಡಿ ಆಗ್ತಿದ್ದಾಳೆ. ಅಯ್ಯೋ ಹೋಗಮ್ಮ, ನೀನು ಹೇಳಿದ್ದು ಯಾವುದು ನನಗೆ ನೆನಪಿರಲ್ಲ. ನಾನು ರೆಡಿ ಆಗ್ತೀನಿ, ಫಸ್ಟ್ ಕಾಫಿ ಕೊಡು. ತಗೋಪುಟ್ಟ ಅಂತ ಅವಳಿಗೆ ಕೊಟ್ಟರು ಅಹಲ್ಯ, ಆ ದೊಡ್ಡ ಮನೆಯ 2ನೇ ಸೊಸೆ. ಥ್ಯಾಂಕ್ಸ್ ದೊಡ್ಡಿ, ಅತ್ತಿಗೆ ಇಲ್ಲಿ ಕಾಣ್ತಿಲ್ಲ ಅಂದಳು. ಎಲ್ಲರಿಗೂ ಕಾಫಿ ಕೊಡೋಕ್ಕೆ ಹೋಗಿದ್ದಾಳೆ. ಅಯ್ಯೋ, ಅತ್ತಿಗೆನೇ ಕಾಫಿ ಕೊಡ್ತಿದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗುತ್ತಾ ಇದ್ದೆ. 2 ಬಿಡ್ತೀನಿ ನೋಡು, ಎದ್ದು ಹೋಗಿ ರೆಡಿಯಾಗು. ಈ ಅಮ್ಮಂದಿರೇ ಹೀಗೆ ಎಲ್ಲದಕ್ಕೂ ಬೈತಾರೆ. ಶ್ರೇಯ ಗುಣಗುತ್ತಾ ನಡೆದಳು. ಸಾರಿ ಹೇಳೋದು ಮರೆತಿದ್ದೆ, ಇದು ವಸಿಷ್ಠ ಕುಟುಂಬ. ನಗರದ ವಾಸವಿರುವ
ಪ್ರತಿಷ್ಠಿತ ಮನೆತನ. ಈಶ್ವರ್ ಚಂದ್ರ ವಸಿಷ್ಠ ಅವರ ಧರ್ಮಪತ್ನಿ ಶಾರದಾ ವಸಿಷ್ಠ. ಇವರಿಗೆ 3 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ಇವರ ದೊಡ್ಡ ಮಗನೇ ಹರಿಶ್ಚಂದ್ರ ವಸಿಷ್ಠ. ಅವರ ಶ್ರೀಮತಿ ಕುಸುಮ. ಇವರ ಮಕ್ಕಳು ರಾಶಿಕಾ, ಮದುವೆ ಆಗಿದೆ ಅಪ್ಪನ ಅಕ್ಕನ ಮಗನ ಜೊತೆಗೆ. ರಕ್ಷಿತ್, ಮದುವೆ ಆಗಿದೆ ಬಿಂದು ಅವನ ಹೆಂಡತಿ. ರಿಷಿತ್, ಸ್ವಂತ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾನೆ. 2ನೇ ಮಗ ಶರಶ್ಚಂದ್ರ ವಸಿಷ್ಠ. ಇವರ ಪತ್ನಿ ಅಹಲ್ಯ. ಇವರ 3 ಮಕ್ಕಳು. ವೇದಾಂತ್ ವಸಿಷ್ಠ ನಮ್ಮ ಕಥಾನಾಯಕ. ವಸಂತ್ MBA ಓದ್ತಾ ಇದ್ದಾನೆ. ವಂದನಾ BCA ಮಾಡ್ತಿದ್ದಾಳೆ. 3ನೇ ಮಗ ಪೂರ್ಣಚಂದ್ರ ವಸಿಷ್ಠ, ಪತ್ನಿ ಜಾನಕಿ. ಇವರ 3 ಮಕ್ಕಳು. ಶ್ರವಣ್ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಶಶಾಂಕ್ ವಸಂತ್ ಜೊತೆಗೆ ಓದ್ತಾ ಇದ್ದಾನೆ. 2 ಒಂದೇ ಏಜ್ನವರು. ಶ್ರೇಯ, ಇವಳು BCA ಮಾಡ್ತಾ ಇದ್ದಾಳೆ. ಈಶ್ವರ್ ಚಂದ್ರರ 2 ಹೆಣ್ಣು ಮಕ್ಕಳು. ಕಸ್ತೂರಿ, ಕೌಸಲ್ಯ. ಇವರನ್ನು ಮದುವೆ ಮಾಡಿ ತಮ್ಮ ಮನೆಯಲ್ಲಿ ಉಳಿಸಿಕೊಂಡಿದ್ದ ಈಶ್ವರ್ ಅವರು ತಮ್ಮ 2 ಹೆಣ್ಣು ಮಕ್ಕಳಿಗೂ ತಮ್ಮ ಮನೆಯ ಪಕ್ಕದಲ್ಲಿ ಬೇರೆ ಫ್ಲೋರ್ ಮನೆ ಕಟ್ಟಿಸಿ ಕೊಟ್ಟಿದ್ದರು. ಆದರೂ ಅವರ ಊಟ ಎಲ್ಲ ಆಗುತ್ತಾ ಇದ್ದಿದ್ದು ಪಕ್ಕದಲ್ಲಿದ್ದವರ ತವರು ಮನೆಯಲ್ಲೇ. ವಸಂತ್, ರಿಷಿ ಕಾಫಿ ತಗೊಳ್ರೋ ಅಂದವರಿಗೆ ಕೊಟ್ಟಳು ಕುಸುಮ ಅವರ ದೊಡ್ಡ ಸೊಸೆ ಬಿಂದು. ಗುಡ್ ಮಾರ್ನಿಂಗ್ ಅತ್ತಿಗೆ. ಗುಡ್ ಮಾರ್ನಿಂಗ್, ಬೇಗ ತಗೊಳ್ರೋ, ಇನ್ನು ಎಲ್ರಿಗೂ ಕೊಡಬೇಕು. ಅತ್ತಿಗೆ, ಇಷ್ಟು ದೊಡ್ಡ ಮನೆಗೆ ಕಾಫಿ ಸರ್ವ್ ಮಾಡುವಷ್ಟರಲ್ಲಿ ನಿಮಗೆ ತುಂಬ ಸುಸ್ತಾಗುತ್ತೆ ಅಲ್ವಾ? ಆಗದೆ ಏನು, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರಬೇಕು. ಯಪ್ಪ, ನಂಗಂತೂ ಬೆಳಗ್ಗೆನೆ ಸಾಕಾಗೋಗುತ್ತೆ ಅಂತ ಮುಂದೆ ನಡೆದಳು. ಯಾವಾಗಲೂ ಸಹನೆಯಿಂದ ಇರುವ ಬಿಂದು ರಕ್ಷಿತ ಹೆಂಡತಿ. ಇವರಿಗೆ ಒಬ್ಬನೇ ಮಗ 4 ವರ್ಷದ ಆರ್ಯನ್. ಶ್ರವಣ್ ಕಾಫಿ. ಏನತ್ಗೆ, ಆಗಲೇ ಡ್ಯೂಟಿಗೆ ಜಾಯಿನ್ ಆಗಿದ್ದೀರಾ? ಆಗಲೇಬೇಕಲ್ವಾ ನಗುತ್ತಾ ಹೇಳಿದಾಗ. ಓಕೆ, ಎಂಜಾಯ್. ನಾನು ಡ್ಯೂಟಿಗೆ ಹೋಗೋಕೆ ರೆಡಿ ಆಗಬೇಕು. ಓಕೆ ಶ್ರವು. ಶಶು, ಇಡಿಯೋ ಕಾಫಿ. ಅತ್ತಿಗೆ, ಇಷ್ಟು ಬೇಗ ಯಾಕೆ ಬಂದ್ರಿ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ತಿದ್ದೆ. ಇಲ್ಲಿ ಇಟ್ಟಿರ್ತೀನಿ, ನೀನು ಯಾವಾಗಲಾದರೂ ಕುಡಿ, ನನಗೆ ಕೆಲಸ ಇದೆ. ಬೆಳಗ್ಗೆನೇ ನಮ್ಮ ಸ್ಮೈಲಿ ಅತ್ತಿಗೆ ಮೂಡ್ ಯಾಕೋ ಅಪ್ಸೆಟ್ ಆಗಿದೆ. ಇನ್ನೇನು, ಎಲ್ಲರಿಗೂ ಇಲ್ಲಿಗೆ ಕಾಫಿ ತಂದು ಕೈಯಲ್ಲಿ ಕೊಡಬೇಕು. ಕೆಳಗೆ ಬನ್ನಿ ಅಂದರೆ 9 ಆದರೂ ನೀವುಗಳು ಕೆಳಗೆ ಬರಲ್ಲ. ಅದಕ್ಕೆ ವೇದು ಅಣ್ಣನ ಮದುವೆಗೆ ಆದಷ್ಟು ಬೇಗ ಒಪ್ಪಿಸಿ. ಆ ಅತ್ತಿಗೆನೂ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದು ನಿಜಾನೇ. ಆದರೆ ಆ ಮೊಂಡ ನಮ್ಮ ಮಾತು ಕೇಳೋದಿಲ್ಲ. ನೀನೇ ಹೇಳೆ, ನಿನ್ನ ಮುದ್ದಿನ ಮೈದುನ ಹಾಗೆ ನಿನ್ನ ಮಾತು ಕೇಳ್ತಾನೆ ಹೇಳುತ್ತಾ ಬಂದ ರಕ್ಷಿತ್. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? 2 ವರ್ಷದಿಂದ ಎಲ್ಲರೂ ಅವನ ಮುಂದೆ ಯಕ್ಷಗಾನ ಮಾಡಿದ್ರೂ ಒಪ್ಪಿಕೊಳ್ತಿಲ್ಲ. ತಗೊಳ್ಳಿ, ನೀವು ಕಾಫಿ ಕುಡಿದು ಆರ್ಯನ ಎದ್ದೇಳಿಸಿ ಸ್ನಾನ ಮಾಡಿಸಿ. ನನಗೆ ಕೆಲಸ ಇದೆ, ಬೇಗ ಹೋಗಬೇಕು. ನೀನೇ ನೋಡ್ಕೊ ಬಿಂದು. ನಾನು ತಿಂಡಿ ಮಾಡೋಕ್ಕೆ ಹೋಗಬೇಕು. ರಕ್ಷಿತ್, ಸ್ನಾನ ಮಾಡಿಸಿ, ಲೇಟ್ ಆದರೆ ಏನಾಗಲ್ಲ. ಏನು ಬ್ರೋ, ಹೆಂಡತಿ ಹೇಳಿದ್ದು ಮಾಡಲೇಬೇಕು ಅಲ್ವಾ ಅಂದ ಶಶಾಂಕ್. ಮಾಡದೇ ಇದ್ದರೆ ಅವರೆಲ್ಲಿ ಬಿಡ್ತಾರೆ? ಅವರ ಮಾತೆ ನಡಿಬೇಕು. ಅದರಲ್ಲೂ ಇಲ್ಲಿ ಇರೋದು ನಾರಿಮಣಿಯರ ಸಾಮ್ರಾಜ್ಯ. ನಮ್ಮ ಮಾತು ನಡೆಯೋದೇ ಇಲ್ಲ. ಅಲ್ಲಿಂದ ಹೊರಗೆ ಹೊರಟಿದ್ದ ಬಿಂದು, ಏನಂದ್ರಿ? ಬಾಗ್ಲಲ್ಲಿ ಬಾಗಿ ಕೇಳಿದಾಗ, ಏನಿಲ್ಲ ಕಣೆ, ಏನೋ ಹೀಗೆ ಮಾತಾಡ್ತಿದ್ದೆ. ಬಿಂದು ಅಂದು ನಡೆದಾಗ, ಎಷ್ಟು ಭಯ ಬ್ರೋ ಅದಕ್ಕೆ. ಅಂದರೆ ಮುಂದೆ ನಿನ್ನ ಮದುವೆ ಆದಮೇಲೆ ನಿನಗೆ ಗೊತ್ತಾಗುತ್ತೆ. ಇನ್ನು ನಮ್ಮ ಲೈನ್ ಕ್ಲಿಯರ್ ಆಗಬೇಕು ಅಂದರೆ ದೊಡ್ಡ ಬ್ರೋಗಳ ಎಲ್ಲರ ಮದುವೆ ಆಗಬೇಕು ಅಂದಾಗ ರಕ್ಷಿತ್ ತಮ್ಮ ರೂಮ್ಗೆ ನಡೆದರು. ವೇದು ಅನ್ನುತ್ತಾ ವೇದಾಂತ್ ರೂಮ್ ಬಾಗಿಲು ಬಡಿಯಲು, ಬನ್ನಿ ಅತ್ತಿಗೆ. ಎದ್ದಿದ್ದೀಯಾ? ಗುಡ್ ಮಾರ್ನಿಂಗ್ ಅತ್ತಿಗೆಮ್ಮ. ವೆರಿ ಗುಡ್ ಮಾರ್ನಿಂಗ್. ಕಾಫಿ ತಗೋ. ಬೆಳಗ್ಗೆನೇ ನಿಮ್ಮ ಕೈಯಿಂದ ಕಾಫಿ ಕುಡ್ದಿಲ್ಲ ಅಂದರೆ ಅವತ್ತು ಡೇನೇ ಇನ್ಕಂಪ್ಲೀಟ್ ಆಗುತ್ತೆ. ಕಾಫಿ ಮಾತ್ರ ಸೂಪರ್ ಅತ್ತಿಗೆ. ಮಾತಲ್ಲಿ ಬೆಣ್ಣೆ ಹಚ್ಚೋದು ನಿನ್ನ ಹತ್ರ ಕಲಿಬೇಕು ನೋಡು. ವೇದ, ಮದುವೆ ಅತ್ತಿಗೆ
ನನಗೆ ಇವಾಗ ಇಂಪಾರ್ಟೆಂಟ್ ಕೆಲಸ ಇದೆ, ಸಂಜೆ ಬರ್ತೀನಲ್ವಾ, ಅವಾಗ ಮಾತಾಡೋಣ. ಬರೀ ಮಾತಾಡೋದೇನು, ಎಲ್ಲ ಸೇರಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಮಾಡೋಣ ಬಿಡಿ. ಇವಾಗ ನನಗೆ ಸ್ವಲ್ಪ ಬೇಗ ರೆಡಿ ಆಗಬೇಕು. ತಿಂಡಿ ಮಾಡ್ತೀರಾ ಪ್ಲೀಸ್? ಹೇ ಹೋಗೋ, ನಾನು ಯಾವಾಗ ಹೇಳೋಕೆ ಬಂದರೂ ಬಾಯಿ ಮುಚ್ಚಿಸ್ತೀಯ. ನಾನು ತಿಂಡಿ ರೆಡಿ ಮಾಡಲ್ಲ, ಏನೂ ಇಲ್ಲ. ಅಯ್ಯೋ ಅದಕ್ಕೆಮ್ಮ, ನೀವೇ ಹೀಗೆ ಹೇಳಿದರೆ ಹೇಗೆ? ಮೈದುನ ಅಂದರೆ ಮಗ ಅಂತ ನೀವೇ ಹೇಳ್ತೀರಾ. ನಾನು ಉಪವಾಸ ಹೋದರೆ ನಿಮಗೆ ಸಹಿಸ್ಕೊಳ್ಳೋಕ್ಕಾಗುತ್ತಾ? ಮಾತಲ್ಲಿ ಕಟ್ಟಾಕೋದು ಚೆನ್ನಾಗಿ ಕಲ್ತಿದ್ಯಾ. ಕೆಳಗೆ ಬಾ, ಫೋಟೋಗಳು ರೆಡಿ ಇದ್ದಾವೆ ಅಂದು ಕೆಳಗೆ ನಡೆದಳು ಬಿಂದು. ಮತ್ತೆ ಇವತ್ತು ಫೋಟೋಗಳ? ನಮ್ಮನೆಯವ್ರಿಗೆ ಏನಾಗಿದೆ? ಮದುವೆ ಅಂತ ನನ್ನ ಜೀವ ತಿಂತಿದ್ದಾರೆ ಅಂತ ಅನ್ನುತ್ತಾ ರೆಡಿ ಆಗುತ್ತಿದ್ದ ನಮ್ಮ ಹೀರೋ. ದೊಡ್ಡದಾದ ಡೈನಿಂಗ್ ಟೇಬಲ್. ಮನೆಯ 10 ಗಂಡಸರು ಊಟಕ್ಕೆ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದರು. ಒಮ್ಮೊಮ್ಮೆ ಅಳಿಯಂದಿರು ಸೇರಿ ಇನ್ನೂ ಜಾಸ್ತಿ ಆಗೋದು. ಊಟ ಮಾಡುವಾಗ ಈಶ್ವರ್ ಚಂದ್ರ ಅವರು ಇದ್ದರೆ ಯಾರು ತುಟಿಕ್ ಪಿಟಿಕ್ ಅನ್ನುವ ಹಾಗಿಲ್ಲ. ಅವರಿಲ್ಲದಿದ್ದರೆ ಮಾತ್ರ ಮಕ್ಕಳ ಮಾತುಗಳು ಹರಟೆ ಜೋರಾಗಿ ನಡೆಯೋದು. ಇಂದು ಅವರಿಲ್ಲದ ಕಾರಣ ಹೆಂಗಸರು ಮಾತಿಗೆ ಇಳಿದರು. ವೇದ, ಅರ್ಚಕರು ಬಂದಿದ್ರು. ಒಂದಿಷ್ಟು ಹುಡುಗಿಯರು ಫೋಟೋ ಕೊಟ್ಟಿದ್ದಾರೆ, ನೀನೇ ನೋಡಿದ್ರೆ. ಯಾಕಮ್ಮ ಯಾವಾಗಲೂ ಮದುವೆ ಮದುವೆ ಅಂತೀರಾ? ನೋಡಿ, ನಾನು ಇವಾಗ ಸದ್ಯಕ್ಕೆ ಮದುವೆ ಆಗಲ್ಲ. ನನ್ನ ಹತ್ರ ಮತ್ತೆ ಅದೇ ಕೇಳಿಬಿಡಿ. ನೀನು ಹೀಗಂದ್ರೆ ಹೇಗೋ? ನಿನ್ನ ಹಿಂದೆ ಇನ್ನೂ 4-5 ಜನ ಉಳಿದುಕೊಳ್ತಾರೆ ಮದುವೆ ಆಗೋರು. ಅವರನ್ನು ಮಾಡಿ ದೊಡ್ಡವರನ್ನ ಇಟ್ಕೊಂಡು ಚಿಕ್ಕವರಿಗೆ ಮಾಡಿದರೆ ಹೇಗೋ? ಅಮ್ಮ ವೇದ, ಸುಮ್ಮನೆ ವಾದ ಮಾಡಬೇಡ. ನಾವು 2 ವರ್ಷದಿಂದ ಹುಡುಗಿಯನ್ನು ತೋರಿಸ್ತಿದ್ದೀವಿ, ನೀನು ಒಪ್ಪಿಕೊಳ್ಳುತ್ತಾ ಇಲ್ಲ. ನಿನ್ನ ಮದುವೆ ಜೊತೆ ಮದುವೆ ಮಾಡಬೇಕು ಅಂತ ಹುಡುಗಿ ನಿಶ್ಚಯ ಆದರೂ ಶ್ರಾವಣ್ದು ಮದುವೆ ಮಾಡೋಕ್ಕೆ ಆಗ್ತಿಲ್ಲ. ದೊಡ್ಡಮ್ಮ, ನನ್ನ ಮಗ ನನ್ನ ಮಾತು ಕೇಳ್ತಾನೆ, ಕೇಳ್ತೀಯ ಅಲ್ವಾ? ಅದರ ಬಗ್ಗೆ ಸಂಜೆ ಮಾತಾಡೋಣ. ಇವಾಗ ನಾನು ಹೋಗ್ತೀನಿ, ಬಾಯ್. ಹೋಗ್ತೀನಿ ಅನ್ಬೇಡ ಅಂತ ಎಷ್ಟು ಸಲ ಹೇಳಬೇಕು? ಓಕೆ ನನ್ನ ಅಮ್ಮಂದಿರ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ. ವೇದ, ಈ ಕೆಲಸ ಬಿಟ್ಟು ಬೇರೆ ನೋಡ್ಕೋ. ನೀನು ಪೊಲೀಸ್ ಕೆಲಸ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ಅಹಲ್ಯ ಹೇಳಲು ಅವನು ಅವರ ಮುಖ ನೋಡಿದ. ಮುಖ ಏನೋ ನೋಡ್ತೀಯ? ಹಬ್ಬ ಅಂತ ಮನೆಯಲ್ಲಿ ಇರಲ್ಲ, ಯಾವ ರಜನೂ ಹಾಕಲ್ಲ, ಅಲ್ಲದೆ ಯಾವಾಗಲೂ ಮನೆಯಿಂದ ಹೊರಗೆ ಇರ್ತೀಯ. ಅಮ್ಮ ಪ್ಲೀಸ್, ನಾನು ತುಂಬ ಇಷ್ಟಪಟ್ಟು ಈ ಕೆಲಸಕ್ಕೆ ಬಂದಿದ್ದೀನಿ. ನೀನು ಮತ್ತೆ ಮತ್ತೆ ಅದೇ ಹೇಳಬೇಡ, ಬಾಯ್. ಅವನು ಹೊರಟೆ ಹೋದ. ಈ ಪುಣ್ಯಾತ್ಮ ಅದು ಯಾವಾಗ ಮದುವೆ ಆಗೋ ಮನಸ್ಸು ಮಾಡ್ತಾನೋ. ಅಮ್ಮಂದಿರು ಗೊಣಗುತ್ತಾ ಇರಲು ಒಬ್ಬೊಬ್ಬರೇ ಎದ್ದು ಕೆಲಸ ದಾರಿ ಹಿಡಿದು ನಡೆದರು. ಇದು ಕೂಡು ಕುಟುಂಬ. 3 ಜನ ಅಣ್ಣ ತಮ್ಮಂದಿರು, ಅವರ ಹೆಂಡತಿ, ಮಕ್ಕಳು ಎಲ್ಲರೂ ಒಟ್ಟಿಗೆ ಇರುವ ದೊಡ್ಡ ಮನೆತನ. ಸ್ಟೇಷನ್ ಮುಂದೆ ಬೈಕ್ ನಿಲ್ಲಿಸಿದ ವೇದಾಂತ್ ಅವನು ಒಳಗೆ ಬರಲು ಸೆಲ್ಯೂಟ್ ಹೊಡೆಯುತ್ತಿದ್ದ ಎಲ್ಲರನ್ನು ನೋಡುತ್ತಾ SP ಬಳಿ ಬಂದವನೇ. ಅವನು ಏನಾದರೂ ಬಾಯಿ ಬಿಟ್ನಾ? ಇಲ್ಲ ಸರ್. ಎಷ್ಟು ಹೊಡೆದ್ರೂ ಬಾಯಿ ಬಿಡ್ತಿಲ್ಲ. ಬನ್ನಿ ಎಂದು ಕಾಯ್ದೆ ಇದ್ದ ಸೆಲ್ಗೆ ನಡೆದವನೇ. ಅಲ್ಲಿ ಇದ್ದವನ ಎದುರು ನಿಂತ ವೇದಾಂತ್. ಪೊಲೀಸರ ಏಟಿಗೆ ಸುಸ್ತಿನಿಂದ ತಲೆ ತಗ್ಗಿಸಿ ಕುಳಿತವನ ಕೂದಲು ಹಿಡಿದು ಮೇಲೆ ಎತ್ತಿದವನೇ. ನಿಂಗೆ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದು ಯಾರಂತ ಹೇಳಿದರೆ ಸರಿ. ನನಗೆ ಯಾರು ಏನೂ ಕೊಟ್ಟಿಲ್ಲ. ಸುಳ್ಳು ಹೇಳಬೇಡ. ನನಗೆ ಕೋಪ ಬಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ. ಏನಾದರೂ ಮಾಡ್ಕೊಳ್ಳಿ, ನಾನು ಏನು ಹೇಳೋದಿಲ್ಲ. ಅವನನ್ನು ಬಿಟ್ಟು. ರೀ ವೆಂಕಟೇಶ್, ನಿಮ್ಮ ಮೈಯಲ್ಲಿ ಬೆವರು ಚೆನ್ನಾಗಿ ಬರುತ್ತಂತೆ. ಹಾಂ ಹೌದು ಸರ್. ನಾನು ನೋಡಬೇಕಲ್ಲ ಸರ್. ಇವನ ಮೈಯಲ್ಲಿ ರಕ್ತ ಜಾಸ್ತಿ ಬರುತ್ತೋ ನಿಮ್ಮ ಮೈಯಲ್ಲಿ ಬೆವರು ಜಾಸ್ತಿ ಬರುತ್ತೋ? ನನಗೆ ಸರ್ ಬರೋದು ಅಂತ ನಗುತ್ತಾ ಅಂದವರೇ ಅವನಿಗೆ ಹೊಡೆಯಲು ಶುರು ಮಾಡಿದರು. ಎಷ್ಟೇ ಹೊಡೆದ್ರೂ ಬಾಯಿ ಬಿಡದಿದ್ದಾಗ ಅವರನ್ನು ಬಿಡಿಸಿದ ವೇದಾಂತ್ ಅವನ ಎದುರು ಚೇರ್ ಮೇಲೆ ಕೂರುತ್ತಾ, ನೀನು ಇವಾಗ ಹೇಳೋದಿಲ್ಲ ಅಂದಾಗ ಇಲ್ಲ ಅಂದನು. ಓಕೆ ಅಂದವರೇ ಅವನ ಕೈ ಹಿಡಿದು ತಿರುವುತ್ತಾ ಅವನ ಕಾಲ ಮೇಲೆ ತನ್ನ ಬೂಟ್ ಕಾಲಿನಿಂದ ತುಳಿದ ವೇದಾಂತ್. ಅವನ ಕೈ ಬೆರಳುಗಳನ್ನು ಜೋರಾಗಿ ತಿರುವಲು ಒಮ್ಮೆಲೆ ಹೇಳ್ತೀನಿ ಸರ್ ಅಂತ ಜೋರಾಗಿ ಬೊಬ್ಬೆ ಹೊಡೆದಿದ್ದ. ಹೇಳು ಅಂದಾಗ ಅವನು ಪೂರ್ತಿ ವಿಷಯ ಹೇಳಿದ. ಅದನ್ನು ಕೇಳಿದರೆ ಅವನು ಎಲ್ಲಿ ಸಿಗ್ತಾನೆ ಅಂದಾಗ ನಾಳೆ ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾನೆ ಟ್ರೈನ್ನಲ್ಲಿ ಅಂದಾಗ ಮುಂದಿನ ಪ್ಲಾನನ್ನು ತಲೆಯಲ್ಲಿ ಆಗಲೇ ರೆಡಿ ಮಾಡಿದ ವೇದಾಂತ್ ಎದ್ದು ಹೊರಗೆ ಬಂದಿದ್ದ.
ಎಲ್ಲರಿಗೂ ಮಾಡಬೇಕಾದ ಕೆಲಸ ತಿಳಿಸಿ ತನ್ನ ಕೆಲಸ ಮುಗಿಸಿ ಅಲ್ಲಿಂದ ಹೊರಟು ಕಮಿಷನರ್ ಆಫೀಸ್ಗೆ ನಡೆದ. ಕಮಿಷನರ್ ಜೊತೆ ಮಾತಾಡಿ ಹೊರಗೆ ಬಂದವನೇ ತನ್ನ ಜೊತೆ ಇದ್ದ ಸಂಜೀವ್ನನ್ನು ನೋಡಿ ನಾಳೆ ಯಾವುದೇ ಕಾರಣಕ್ಕೂ ಅವನು ಮಿಸ್ ಆಗಬಾರ್ದು ಅಂತ ನಾಳಿನ ಪ್ಲಾನ್ ರೆಡಿ ಮಾಡಿಕೊಟ್ಟಿದ್ದನು. ಕಾಲೇಜಿನಲ್ಲಿ ಕ್ಲಾಸ್ಗಳು ಎಂದಿನಂತೆ ನಡೆಯುತ್ತಿತ್ತು. ಎಲ್ಲೆಡೆ ನಿಶಬ್ದ ವಾತಾವರಣ. ದೊಡ್ಡ ಹಾಲ್ನಲ್ಲಿದ್ದ ತನ್ನ ಚೇರ್ನಲ್ಲಿ ಕುಳಿತು ಟೆಸ್ಟ್ ಪೇಪರ್ ನೋಡುತ್ತಾ ಇರಲು ಬೆಲ್ ಬಾರಿಸಿತು. ಉಫ್, ಏನು ತರ್ಲೆಗಳು ಈ ಹುಡುಗರು, ನಂಗಂತೂ ಸಾಕಾಗಿ ಹೋಗುತ್ತೆ. ಹೈಸ್ಕೂಲ್ ಮುಗಿಸಿಕೊಂಡು ಕಾಲೇಜಿಗೆ ಬಂದರೂ ಇವರ ತರ್ಲೆ ಬುದ್ಧಿನೇ ಹೋಗಿಲ್ಲ ನೋಡು ಅಂದಳು ಪೂರ್ಣಿಮಾ ಚೇರ್ ಮೇಲೆ ಕೂರುತ್ತಾ. ಹೈಸ್ಕೂಲ್ನಲ್ಲಿ ಮಾಡಿದ ತರ್ಲೆಗಿಂತ ಇಲ್ಲಿ 2 ಪಟ್ಟು ಜಾಸ್ತಿ ತರ್ಲೆ ಮಾಡ್ತಾರೆ ಪೂರ್ಣಿ. ಅದು ನಿಜಾನೇ. ಏನು ಮಾಡ್ತಿದ್ಯಾ? ಪೇಪರ್ ಕಲೆಕ್ಷನ್. ಓ, ಹೇಗಿದೆ ಕ್ಲಾಸ್? ಕೆಲಸ ಎಲ್ಲ ಚೆನ್ನಾಗಿದೆ. ಯಾಕೆ ಹೀಗೆ ಕೇಳ್ತಿದ್ದೀಯಾ? ನಿಂಗೆ ಹೇಗಿದೆ? ನಿನ್ನ ಮಾತು ಕೇಳಿ ಕೆಲಸಕ್ಕೆ ಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಯಾಕೆ? ಬೋರಿಂಗ್ ಕಣೆ, ಅದಕ್ಕೆ. ಪೂರ್ಣಿ, ನಾವು ಮಾಡೋ ಕೆಲಸನ ಮೊದಲು ಪ್ರೀತಿ ಮಾಡಬೇಕು, ಆಮೇಲೆ ಅದೇ ಇಷ್ಟ ಆಗುತ್ತೆ. ಸರಿ ಬಿಡು. ನಿನ್ನೆ ನ್ಯೂಸ್ ನೋಡಿದ್ಯಾ? ಇಲ್ಲ, ಯಾಕೆ? ಮೊನ್ನೆ ಒಂದು ಪತ್ರಕರ್ತನ ಕೊಲೆ ಆಗಿತ್ತಲ್ಲ, ಆ ಕೊಲೆ ಮಾಡಿದ ಕೊಲೆಗಾರನ ಆಗಲೇ ಹಿಡಿದಿದ್ದಾರೆ. ಅದರಲ್ಲೇನಿದೆ ವಿಶೇಷ? ಪೊಲೀಸ್ನವರದ್ದು ಹೀಗೆ ಹಿಡಿಯೋದೇ ಕೆಲಸ ಅಲ್ವಾ? ಅದೆಲ್ಲ ಕಣೆ, ಜಸ್ಟ್ 24 ಅವರ್ಗೆ ಒಳಗೆ ಹಿಡಿದಿದ್ದಾರೆ. ಅದು ಗ್ರೇಟ್ನೆಸ್. ಏನು ನಿಂಗೆ ಗೊತ್ತಾ, ಇತ್ತೀಚೆಗೆ ನಮ್ಮ ಪೊಲೀಸ್ನವರು ತುಂಬ ಶಾರ್ಪ್ ಆಗಿದ್ದಾರೆ. ಅದರಲ್ಲೂ ಸ್ವಲ್ಪ ದಿನದ ಕೆಳಗೆ ಅಪಾಯಿಂಟ್ಮೆಂಟ್ ಆಗಿರೋ ಈ DCP ಸರ್ ಅಂತೂ ಎಂಥ ಖಡಕ್ ಆಫೀಸರ್ ಗೊತ್ತಾ? ಅವರು ಬಂದ ಮೇಲೆ ಈ ಸಿಟಿಯಲ್ಲಿ ಎಷ್ಟು ಕೊಲೆ ಸುಲಿಗೆ ಕಡಿಮೆ ಆಗಿದೆ. ವೆರಿ ಸ್ಟ್ರಿಕ್ಟ್ ಆಫೀಸರ್. ಸಾಕು ಸಾಕು, ಅವರು ಹೇಗಾದರೂ ಇರಲಿ, ನಂಗೆ ಯಾಕೆ ಹೇಳ್ತೀಯಾ? ನಿಮಗೆ ಪೊಲೀಸ್ ಅಂದರೆ ಆಗಲ್ಲ ಅಲ್ವಾ? ಅದಕ್ಕೆ ಹೇಳಿದೆ ನಕ್ಕು ಹೇಳಲು. ನಾನು ಆ ಡಿಪಾರ್ಟ್ಮೆಂಟ್ನ ಗೌರವಿಸ್ತೀನಿ ಅಷ್ಟೇ, ಬಟ್ ಇಷ್ಟ ಆಗಲ್ಲ. ನೀನು ಒಂದು ಸಲ ಆ DCP ನೋಡು. ಲವ್ ಅಲ್ಲಿ ಬಿದ್ದರೂ ಬೀಳ್ತೀಯ, ಹೇಳೋಕ್ಕಾಗಲ್ಲ. ಒಳ್ಳೆ ಹೀರೋ ಮೆಟೀರಿಯಲ್ ಗೊತ್ತಾ? ಗೊತ್ತಿಲ್ಲ, ನಾನು ಲವ್ವಲ್ಲಿ ಬೀಳೋದು ಬೇಡ. ಲೇ, ನೀನು ಇನ್ನು ಯಾವ ಕಾಲದಲ್ಲಿ ಇದೆಯಾ ಅಂತ ಮೊದಲು ಸ್ವಲ್ಪ ಅಪ್ಡೇಟ್ ಆಗು. ನೀನು ಫೋನ್ ಕೊಡಿಲಿ, ಅದರಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲ ಡೌನ್ಲೋಡ್ ಮಾಡ್ತೀನಿ. ಏಯ್ ಚುಪ್, ನನಗೆ ಈ ಸೋಷಿಯಲ್ ಮೀಡಿಯಾ ಸವಾಸನೆ ಬೇಡ ಅಂತ ನಾನೇ ದೂರ ಇರೋದು. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ. ಓಲ್ಡ್ ಮಾಡೆಲ್. ಥ್ಯಾಂಕ್ಸ್. ನಿನ್ನ ಕಟ್ಕೊಳ್ಳೋನು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಕಣೆ. ಬಾಯಿ ಮುಚ್ಚುತ್ತೀಯ ಸಾಕು. ನಾನು ಪೊಲೀಸ್ನವರನ್ನು ಮದುವೆ ಆಗೋ ಸಂದರ್ಭ ಬಂದರೆ ಮದುವೆನೇ ಆಗಲ್ಲ. ಓಹೋಹೋ, ನಾನು ನಿಜಾನೇ ಹೇಳ್ತಿರೋದು. ಹೋಗ್ಲಿ ಬಿಡು, ಉರ್ಕೊಂಬೇಡ. ನೀನೇ ಉರಿಸ್ತಿರೋದು. ನಿನ್ನ ಮಾತಿಗೂ ಈ ಥರ ಉರ್ಕೊಳ್ತಿದ್ರೆ ಇನ್ನೂ ಜಾಸ್ತಿ ಉರಿಸ್ಬೇಕು ಅನಿಸುತ್ತೆ ಕಣೆ. ಅದೆಷ್ಟೇ ಕೋಪ ನಿನಗೆ? ನಾನು ಹಿಂಗೆ ಇರೋದು. ಗೊತ್ತಿದೆ ಮೇಡಮ್. ಹೌದು, ಕ್ಲಾಸ್ ಇಲ್ವಾ? ಇಲ್ಲ, ಈ ಪೇಪರ್ಸ್ ನೋಡಿ ಇಟ್ಟು ಮನೆಗೆ ಹೋಗಬೇಕು. ಯಾಕೆ ಇಷ್ಟು ಬೇಗ? ನನ್ನ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ, ಅದಕ್ಕೆ. ಇದು ಎಷ್ಟನೇ ಅವರು ಬರ್ತಿರೋದು ಅಂತ ನಾನು ಲೆಕ್ಕ ಹಾಕಿಲ್ಲ. ಹಾಕಿದ್ರೆ ಹೇಳ್ತಿದ್ದೆ. ಓಕೆ ಬಾಯ್. ಲೇಟಾದರೆ ನಮ್ಮ ಅಮ್ಮ ಇಲ್ಲಿಗೆ ಬರ್ತಾರೆ ನಾನು ಹುಡ್ಕೊಂಡು. ಓಕೆ, ಆಲ್ ದ ಬೆಸ್ಟ್. ಇವಾಗ ಬರೋನಾದ್ರೂ ನೀನು ಒಪ್ಕೊಂಬಾರೈತಿ, ನೋಡೋಣ. ಅದೇನು ನೋಡ್ತೀಯೋ? ನಂಗಂತೂ ಒಂದೊಂದು ಸಲ ಡೌಟ್ ಬರುತ್ತೆ, ನಿನ್ನ ಕಟ್ಕೊಳ್ಳೋನು ಯಾವ ನದಿಯ ಒಳಗೆ ಅಡಗಿ ಕೂತ್ಕೊಂಡಿದ್ದಾನೋ ಅಂತ. ಏ ಈಡಿಯಟ್. ಥ್ಯಾಂಕ್ಸ್ ಡಿಯರ್. ಓಕೆ ಬಾಯ್. ಬಾಯ್. ಹೇ ಖುಷಿ, ಸಂಜೆ ಕಾಲ್ ಮಾಡಿ ಹೇಳು ಏನಾಯಿತು ಅಂತ. ಓಕೆ ಪೂರ್ಣಿ. ಬಸ್ ಹತ್ತಲು ನಡೆದು ಬರುತ್ತಿದ್ದವಳಿಗೆ ಡಿಕ್ಕಿ ಹೊಡೆದು ಓಡಿ ಹೋಗುತ್ತಿದ್ದ ಒಬ್ಬ. ಏ ಲೋಫರ್, ಕಣ್ಣು ಕಾಣಲ್ವ ನಿಂಗೆ? ಅವನು ಓಡಿ ಹೋಗುತ್ತಿದ್ದವ ಅವಳು ಬೈದಿದ್ದು ಕೇಳಿ ಅವಳ ಬಳಿ ವಾಪಸ್ ಬಂದು ನಿಂತಿದ್ದ. ಇವಳಿಗೆ ಅವನನ್ನು ನೋಡಿ ಭಯವಾಗಿತ್ತು. ಬೈಯುವಾಗ ಇದ್ದ ಧೈರ್ಯ ಅವನು ಎದುರು ಬಂದು ನಿಂತಾಗ ಅವನ ವೇಷ ನೋಡಿದ ಕೂಡಲೇ ಎಲ್ಲ ಜರ್ರ್ ಅಂತ ಹಿಡಿದು ಹೋಗಿತ್ತು. ಅವನು ತಲೆಗೆ ಕಟ್ಟಿದ್ದ ಸ್ಕ್ರಾಪ್ಸ್, ಕಣ್ಣಿಗೆ ಹಾಕಿದ ತಂಪು ಕನ್ನಡಕ, ಕಣ್ಣನ್ನು ಮಾತ್ರ ಬಿಟ್ಟು ಮುಖವನ್ನು ಪೂರ್ತಿ ಕರ್ಚೀಫ್ನಿಂದ ಮುಚ್ಚಿಕೊಂಡಿದ್ದ ಅವನ ರೀತಿಗೆ ಅವನು ನೋಡಿದವಳಿಗೆ ಯಾವುದೋ ಏರಿಯಾದ ದೊಡ್ಡ ರೌಡಿ ಅನಿಸಿತು. ಏನಂದಿದ್ದು ಅಂದ ತನ್ನ ಕಂಚಿನ ಕಂಠದಿಂದ. ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಗೂಳಿ ಥರ ಗುದ್ಕೊಂಡು ಹೋದರೆ ಅದಕ್ಕೆ ಬೈದಿದ್ದು. ಮೈಂಡ್ ಯುವರ್ ವರ್ಲ್ಡ್. ಅವಳ ಮುಖದ ಮುಂದೆ ಬೆಟ್ಟು ತೋರಿಸುತ್ತಾ ಅಂದವ ಅವಳ ಮುಂದೆ ನಿಂತಲ್ಲಿಂದ ಬೆನ್ನು ಹಿಂದೆ ಅಡಗಿಸಿ ಇಟ್ಟಿದ್ದ ಗನ್ ಹೊರತೆಗೆದು ಸ್ವಲ್ಪ ಮುಂದೆ ಓಡಿ ಹೋಗುತ್ತಿದ್ದವನಿಗೆ ಗುರಿ ಇಟ್ಟು ಬುಲೆಟ್ ಹಾರಿಸಿದ್ದ. ಅಮ್ಮ ಅಂತ ಕೈಯಿಂದ ಕಿವಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿ ಅವಳು ಚೀರಿದವಳೆ ಕ್ಷಣದ ನಂತರ ಕಣ್ಣು ಬಿಡಲು ಎದುರಿಗೆ ಇದ್ದವನು ಮಾಯವಾಗಿದ್ದ.
ಆ ಪೂರ್ಣಿ ಸಿಟಿಲಿ ರೌಡಿಸಮ್ ಇಲ್ಲ ಅಂದ್ಲು. ನೋಡಿದರೆ ಹಗಲು ಹೊತ್ತಲ್ಲೇ ಈ ಥರ ನಡೆಯುತ್ತಿದೆ. ಮಕ್ಕಳು ಹೆಣ್ಣು ಮಕ್ಕಳು ಓಡಾಡುವ ದಾರಿಯಲ್ಲಿ ಈ ಥರ ಮಾಡಿದರೆ ಹೇಗಿರೋದು? ಈ ಪೊಲೀಸ್ನವರು ಅದೆಲ್ಲಿ ಸಾಯ್ತಿದ್ದಾರೋ ಥೂ ಅಂತ ಬೈಯುತ್ತಾ ಎದುರಿಗೆ ಬಂದ ಆಟೋಗೆ ಕೈ ಅಡ್ಡ ಮಾಡಿ ಹತ್ತಿ ಹೊರಟು ಹೋದಳು ಖುಷಿ. ಗುಂಡು ಹೇಟು ತಿಂದು ಕೆಳಗೆ ಬಿದ್ದವನನ್ನು ತಮ್ಮ ಪೀಸಿಗೆ ಹೇಳಿ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದ ವೇದಾಂತ್. ಪಕ್ಕದಲ್ಲಿ ನಿಂತಿದ್ದ SP ಕಡೆ ನೋಡಿ, ರಾಜೀವ್, ನಾನು ನೋಡೋಕ್ಕೆ ಲೋಫರ್ ಥರ ಕಾಣ್ತೀನೇನ್ರಿ ಅಂದಾಗ, ಯಾರು ಸರ್ ಹಾಗಂದಿದ್ದು? ನೋಡೋಕ್ಕೆ ಒಳ್ಳೆ ಹೀರೋ ಥರ ಇದ್ದೀರಾ. ಅದು ಯಾವುದೋ ಹುಡುಗಿನಾಗಿ ಲೋಫರ್ ಅಂತಾಳೆ, ಅದಕ್ಕೆ ಕೇಳಿದೆ. ನೀವು ಯೂನಿಫಾರ್ಮ್ನಲ್ಲಿ ಇದ್ದಿದ್ರೆ ಹಾಗೆ ಹೇಳ್ತಾ ಇರಲಿಲ್ಲ ಅನಿಸುತ್ತೆ ಸರ್. ಅಲ್ಲದೆ ಇವತ್ತು ಆ ರೌಡಿ ಹಿಡಿಯೋಕ್ಕೆ ವೇಷ ಬೇರೆ ಬದಲಿಸಿದ್ರಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿರಬೇಕು ಸರ್. ಅವನು ತನ್ನನ್ನು ತಾನು ನೋಡಿಕೊಂಡು ಯೂನಿಫಾರ್ಮ್ ಇಲ್ಲದೆ ಅವನು ಹಾಕಿದ್ದ ಜಿಂಗ್ಜೆಕ್ ಡ್ರೆಸ್ ನೋಡಿ, ಈ ಅವತಾರದಲ್ಲಿ ನನ್ನ ನೋಡಿದವರು ಲೋಫರ್ ಅಂತಾನು ಅಂತಾರೆ, ರೋಡ್ ರೋಮಿಯೋ ಅಂತಾನು ಕರೀತಾರೆ ಅಲ್ವಾ ನಗುತ್ತಾ ಅಂದಾಗ ಅವನ ಜೊತೆ ಸಂಜೀವ್ ಕೂಡ ನಗು ಸೇರಿಸಿದವರು. ಏನು ಹಾಳಾದ ಸೊಸೈಟಿ. ಪೊಲಿಟಿಷಿಯನ್ಸ್ ಯಾರು ಸರಿ ಇಲ್ಲ. ಹಗಲು ಹೊತ್ತಲೇ ಕೊಲೆ ಸುಲಿಗೆ ಮಾಡ್ತಾರೆ, ಆದರೆ ಪೋಸ್ ಮಾತ್ರ ಹೀರೋ ರೇಂಜ್ಗೆ ಕೊಡ್ತಾರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಗೊಣಗುತ್ತಾ ಬಂದಳು ಖುಷಿ. ಯಾರಿಗೆ ಬರ್ತಾನೆ ಮಂಗಳಾರತಿ ಮಾಡ್ಕೊಂಡು ಬರ್ತಾ ಇದೆಯಾ? ಅವಳ ತಮ್ಮ ಕುಶಾಲ್ ಅವಳ ಎದುರು ಬಂದು ಕೇಳಲು, ಅದು ಯಾವನೋ ನಾನು ಬರುವಾಗ ನನಗೆ ಓಡಿ ಬಂದು ಡಿಕ್ಕಿ ಹೊಡೆದ. ಆಮೇಲೆ ನೋಡಿದರೆ ನನ್ನ ಎದುರಿಗೆ ಯಾರನ್ನೋ ಸಾಯಿಸ್ಬಿಟ್ಟ. ರೌಡಿಸಮ್ ಅಂತೂ ಅದೆಷ್ಟು ಜಾಸ್ತಿ ಆಗಿದೆ ಅಂದರೆ, ಅಯ್ಯೋ ಕೊಲೇನಾ? ಎಲ್ಲಿ ನೋಡಿದೆ? ಯಾರೇ ಸಾಯಿಸಿದ್ದು? ನೀನು ಯಾಕೆ ಅದೆಲ್ಲ ನೋಡೋಕೆ ಹೋಗಿದ್ದೆ? ಅದೆಲ್ಲ ನಿನ್ನ ಮೇಲೆ ಬಂದರೆ ಏನೇ ಮಾಡ್ತೀಯಾ? ಅವಳ ಅಮ್ಮ ಅರ್ಧ ಮಾತು ಕೇಳಿಸಿಕೊಂಡು ಕೇಳಲು, ನನ್ನ ಮೇಲೆ ಯಾಕಮ್ಮ ಬರ್ತೀಯಾ ನೀನು? ಅದೇನು ಮಾತುಗಳು ನಿಮ್ಮದು? ಏ ಖುಷಿ, ಹೋಗಿ ರೆಡಿಯಾಗು, ಆ ಗಂಡಿನ ಕಡೆಯವರು ಬರ್ತಾರೆ. ಮೂಲೆಯಲ್ಲಿ ಅಡಿಕೆ ಎಲೆ ಕುಟ್ಟುತ್ತಿದ್ದ ಜಯಮ್ಮ ಮೊಮ್ಮಗಳಿಗೆ ಹೇಳಿದರು. ಅಂದು ಅವಳು ಹೊರಡಬೇಕು. ಅಷ್ಟರಲ್ಲಿ, ನೋಡೆ, ಈ ಸಲ ಬರುವ ಹುಡುಗನಾದರೂ ಏನು ತಕರಾರು ಮಾಡದೆ ಒಪ್ಕೊಳ್ಳೆ ಅಂದರು ಅವಳಮ್ಮ. ನಾನು ಏನು ತಕರಾರು ಮಾಡ್ತೀನಿ? ಅವರು ನನ್ನ ಆಟಕ್ಕೆ ಇಟ್ಟಿರೋ ಗೊಂಬೆ ಥರ ಅದು ಗೊತ್ತಾ, ಇದು ಗೊತ್ತಾ, ಅದು ಬರುತ್ತಾ, ಇದು ಬರುತ್ತಾ ಅಂತ ಕೇಳ್ತಿದ್ರೆ ನನಗೆ ಮೈಯೆಲ್ಲ ಹುರಿಯುತ್ತೆ. ಹುರಿಯುತ್ತೆ. ಈ ಸಲ ತೆಪ್ಪಗೆ ಬಾಯಿ ಮುಚ್ಕೊಂಡು ಒಪ್ಪಬೇಕು ಅಷ್ಟೆ. ಆ ಬ್ರೋಕರ್ಗೆ ಕೊಟ್ಟಿರೋ ದುಡ್ಡಲ್ಲಿ ಒಂದು ಕಾರ್ ತಗೋಬೋದಿತ್ತು, ಅಷ್ಟು ಕೊಟ್ಟಿರೋದು. ಇನ್ನು ನೀನು ವಿರೋಧ ಮಾಡಿದ್ಯೋ ಅಷ್ಟೆ. ಅವಳಪ್ಪ ಹೇಳಿದಾಗ ಅಲ್ಲಿಂದ ಎಲ್ಲರ ಮುಖ ನೋಡಿ ತನ್ನ ರೂಮ್ ಸೇರಿದಳು ಖುಷಿ. ಮದುವೆ ಆಗದೇ ಇದ್ರೆ ಹೆಣ್ಣಿಗೆ ಬೇರೆ ಜೀವನನೇ ಇಲ್ವಾ? ಅದ್ಯಾಕೆ ಹಿಂಗೆ ಆಡ್ತಾರೋ? ಬರೋನು ಏನೇನೋ ಕೇಳಿದರೆ ನಾನು ಏನು ಮಾಡೋಕ್ಕಾಗುತ್ತೆ? ಎಲ್ಲ ನನಗೆ ಅಂತಾರೆ. ಏ ಖುಷಿ, ರೆಡಿನಾ? ಏ ಹಿರಮ್ಮ, ಈ ಅಮ್ಮ ಒಬ್ಳು ಅಂತ ಮುಖ ತೊಳೆದು ಬಂದವಳೆ ಸೀರೆ ಉಟ್ಟು ರೆಡಿಯಾದ್ಲು. ಅಬ್ಬಾ, ಈ ಕೈ ಅದೆಷ್ಟು ನೋವಾಯಿತು. ಅವನಿಗೆ ಯಾವನೋ ಗೂಳಿ ಥರ ಬಂದು ಗುದ್ದಿದ್ದು. ನೋಡೋಕ್ಕೆ ಭಯ ಆಗೋ ಥರ ಇದ್ದ. ಇಲ್ಲ ಯಾವುದೋ ರೌಡಿ ಅನಿಸುತ್ತೆ ಅನ್ನುತ್ತಾ ತನ್ನ ಕೈ ಉಜ್ಜಿಕೊಂಡು ಸ್ವಲ್ಪ ರೆಡಿಯಾಗಿ ಹೊರಗೆ ಬಂದಳು ಖುಷಿ. ನೋಡಲು ತುಂಬ ಮುದ್ದು, ಆದರೆ ಅಷ್ಟೇ ಕೋಪ, ಸ್ವಲ್ಪ ಹಠ. ಬಿಟ್ಟರೆ ಮಿಕ್ಕಿದ್ದರಲ್ಲಿ ಅಪ್ಪಟ ಅಪರಂಜಿ ನಮ್ಮ ಕಥಾನಾಯಕಿ. ಬಂದ ಗಂಡಿಗೆ ಕಾಫಿ ತಿಂಡಿ ಕೊಟ್ಟು ನಿಂತವಳನ್ನು ತಿನ್ನುವಂತೆ ನೋಡುತ್ತಿದ್ದ ಬಂದ ವರಮಹಾಶಯ. ಅವನ ನೋಟಕ್ಕೆ ಎರಡು ಬಾರಿಸುವಷ್ಟು ಕೋಪ ಬಂದರೂ ತಡೆದುಕೊಂಡು ಸುಮ್ಮನೆ ನಿಂತವಳ ತಲೆ ತಿನ್ನುವಂತೆ ಪ್ರಶ್ನೆ ಕೇಳಿದರು ಹುಡುಗನ ತಾಯಿ. ಎಲ್ಲದಕ್ಕೂ ಚುಟುಕಾಗಿ ಉತ್ತರ ಕೊಟ್ಟು ನಿಂತಾಗ ಹುಡುಗಿ ಒಪ್ಪಿಗೆ ಅಂದರು ಅವರು. ಖುಷಿ ಅಪ್ಪ ಅಮ್ಮನು ಇವಳನ್ನು ಕೇಳದೆ ಒಪ್ಪಿಗೆ ಅಂದಾಗ ಅವರ ಮುಖವನ್ನು ಗುರಾಯಿಸಿದ್ದಳು ತನ್ನ ಹುರಿಗಣ್ಣು ಬಿಟ್ಟು. ಮದುವೆ ನಾವೇ ಮಾಡಿಕೊಳ್ಳುತ್ತೇವೆ ಅಂದ ಹುಡುಗನ ಮನೆಯವರ ಮಾತಿಗೆ ಖುಷಿಪಟ್ಟರು ಎಲ್ಲ. ಆದರೆ ಅವರು ವರದಕ್ಷಿಣೆ ಡಿಮ್ಯಾಂಡ್ ಮಾಡಿದಾಗ ಖುಷಿ ಅಪ್ಪ ಅಮ್ಮ ಅವರ ಬಳಿ ಮಾತನಾಡಲು ಬಾಯಿ ತೆರೆಯುವ ಮುಂಚೆಯೇ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದಳು ಖುಷಿ. ಯಾಕೆ? ಬಂದಿದ್ದ ಹುಡುಗ ಕೇಳಲು, ವರದಕ್ಷಿಣೆ ಕೊಟ್ಟು ಮದುವೆ ಆಗುವಂಥ ಪದ್ಧತಿನ ನಾನು ಒಪ್ಕೊಳ್ಳೋದಿಲ್ಲ. ನಮ್ಮ ಅಪ್ಪ ಅಮ್ಮ ದುಡಿದ ದುಡ್ಡನ್ನು ನಿಮಗೆ ಯಾಕೆ ಕೊಡಬೇಕು? ನನ್ನ ಮಗನ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದೀನಿ, ಅಲ್ಲದೆ ಮುಂದೆ ನೀನು ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಇರ್ತೀಯಲ್ವಾ, ಅದಕ್ಕೆ ಕೊಡಬೇಕು. ನಿಮ್ಮ ಮಗನನ್ನು ಸಾಕಿ ಬೆಳೆಸುವುದು ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡಿದ್ದೀರಾ, ಅದಕ್ಕೆ ನಾವೇಕೆ ದುಡ್ಡು ಕೊಡಬೇಕು? ಮದುವೆ ಆದಮೇಲೆ ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ದುಡ್ಡು ಕೊಡಬೇಕಾ? ನಿಮ್ಮ ಮಗ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಇರ್ತಾರೆ ಅಂದರೆ ನೀವೇ ದುಡ್ಡು ಕೊಡ್ತೀರಾ ಅಂದಾಗ, ಅಮ್ಮ ಈ ಹುಡುಗಿ ಬೇಡ, ಇವಾಗಲೇ ಇಷ್ಟು ಮಾತಾಡ್ತಾಳೆ, ಇನ್ನು ಮದುವೆ ಆದಮೇಲೆ ಅಷ್ಟೇ ಬನ್ನಿ ಹೋಗೋಣ. ಹೌದು ಕಣೋ, ನಡಿ, ಈ ಹುಡುಗಿ ಬೇಡ ಅಂತ ಅವರೆಲ್ಲ ಎದ್ದು ಹೋದಾಗ ಅವಳನ್ನು ದುರುಗುಟ್ಟಿ ನೋಡಿದ್ರು ಮನೆ ಮಂದಿ ಎಲ್ಲ. ಏನೇ ಬಂದಿರೋದು ನಿಂಗೆ? ಯಾಕೆ ಹೀಗೆ ಮಾಡ್ತಿದ್ದೀಯಾ ನೀನು? ಅವಳ ಅಮ್ಮ ಕೇಳಿದ್ರು. ನೋಡು, ನಿನ್ನ ಮದುವೆ ಮುಗಿಸಿ ಇನ್ನು ನಿನ್ನ ತಮ್ಮನ ಓದಿಸ್ಬೇಕು. ಅವನ ಮೆಡಿಕಲ್ ಓದುವ ಖರ್ಚು ತುಂಬ ಇದೆ. ನೀನು ನೋಡಿದರೆ ಈ ಥರ ಮಾತಾಡಿ ಬಂದ ಸಂಬಂಧ ಕೆಡಿಸಿ ಕೂತ್ಕೊಂತೀಯ. ಏನಾಗಿದೆ ನಿನಗೆ? ಅವಳಪ್ಪ ಕಿಡಿಕಾರಿದರು.
ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದಾದರೂ ಹೇಳಿ ಸಾಯೋದರ ಒಳಗೆ ನಿನ್ನ ಮದುವೆ ನೋಡೋಣ ಅಂದರೆ ನಾನು ತಿಥಿ ಮಾಡೇ ಮದುವೆ ಆಗ್ತೀನಿ ಅನ್ನೋ ಥರ ನಡ್ಕೊಳ್ತಿದ್ದೀಯಲ್ಲೇ. ಅವಳ ಅಜ್ಜಿ ನಂದು ಒಂದು ಇರಲಿ ಅನ್ನುವಂತೆ ಹೇಳಲು ಎಲ್ಲ ಸುಮ್ಮನೆ ಇರ್ತೀರಾ? ನಾನು ವರದಕ್ಷಿಣೆ ಕೊಟ್ಟು ಮದುವೆ ಆಗಲ್ಲ. ಅಕಸ್ಮಾತ್ ವರದಕ್ಷಿಣೆ ಕೊಡಲೇಬೇಕು ಅಂದರೆ ನಾನು ಮದುವೆನೇ ಆಗಲ್ಲ. ನನಗೆ ಮದುವೆ ಕೂಡಿ ಬಂದಿಲ್ಲ ಅಂದರೆ ನಾನೇನು ಮಾಡಲಿ? ಅಲ್ಲದೆ ಇಷ್ಟು ಬೇಗ ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ. ಅಪ್ಪ ಅವನ ಓದಿಗೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಆದರೆ ನನಗೆ ಬಲವಂತವಾಗಿ ಮದುವೆ ಮಾಡೋ ಪ್ರಯತ್ನ ಮಾಡಬೇಡಿ ಅಷ್ಟೇ. ಅಜ್ಜಿ, ನಿಂಗೆ ನನ್ನ ಮದುವೆ ನೋಡೋ ಅದೃಷ್ಟ ಇದ್ದರೆ ಬದುಕಿರ್ತೀಯ, ಇಲ್ಲ ಮೇಲೆ ಹೋಗಿ ಅಜ್ಜನ ಜೊತೆ ಡುಯೆಟ್ ಆಡ್ತೀಯ ಅಷ್ಟೇ. ಇದಕ್ಕೂ ಮೇಲೆ ನನ್ನ ಯಾರು ಏನು ಕೇಳಬೇಡಿ ಅಂದು ರೂಮ್ ಸೇರಿದಳು ಖುಷಿ. ವಿದ್ಯಾ, ಅದು ಯಾವ ಅಮಾವಾಸ್ಯೆ ದಿನ ಎತ್ತಿದ್ದೆ ಇಂಥ ಮಗಳನ್ನ? ತಮ್ಮ ಸೊಸೆಯನ್ನು ನೋಡಿ ಹೇಳಿದವರೇ ತಮ್ಮ ಮೂಲೆ ಜಾಗ ಹಿಡಿದರು ಆ ಹಿರಿ ಜೀವ. ನಿನ್ನ ಮಗಳಿಗೆ ಆದಷ್ಟು ಬುದ್ಧಿ ಹೇಳು ಅಂದು ಹೊರಗೆ ನಡೆದರು ಮಹೇಶ್. ಅಮ್ಮ, ಅಕ್ಕ ಹೇಳಿದ್ದು ಸರಿ ಇದೆ, ನೀನು ಜಾಸ್ತಿ ಯೋಚಿಸ್ಬೇಡ ಅಂದು ತನ್ನ ರೂಮ್ ಸೇರಿದ ಕುಶಾಲ್. ಖುಷಿಯ ಮುದ್ದು ತಮ್ಮ. ಇವಳಿಗೆ ಏನು ಹೇಳೋದು? ಬೆಳೆದು ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಮದುವೆ ಯಾಕೆ ಮಾಡ್ತಿಲ್ಲ ಅಂತ ನೆಂಟರಿಷ್ಟರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ. ಇವಳನ್ನ ಕಟ್ಟಿಕೊಳ್ಳೋ ಆ ಪುರುಷೋತ್ತಮ ಅದು ಎಲ್ಲಿದ್ದಾನೋ ಅಂತ ಅಲ್ಲಿದ್ದ ಟೀ ಲೋಟ ಪ್ಲೇಟ್ ತೆಗೆದುಕೊಂಡು ಒಳಗೆ ನಡೆದರು ಖುಷಿ ಅಮ್ಮ ವಿದ್ಯಾ. ರೂಮ್ ಸೇರಿದವಳೆ, ನಾವು ಯಾಕೆ ದುಡ್ಡು ಕೊಡಬೇಕು? ಕೇಳೋಕೆ ನಾಚಿಕೆ ಆಗಲ್ವ ಅವರಿಗೆ? ಅದರಲ್ಲಿ ದೊಡ್ಡಸ್ತಿಕೆ ಬೇರೆ, ನಾವೇ ಮದುವೆ ಮಾಡ್ಕೊಳ್ತೇವೆ ಅಂತ ಬಡ್ಕೊಬೇಕು ಇಂಥವ್ರಿಗೆ. ನನ್ನ ಮದುವೆ ಮಾಡ್ಕೊಳ್ಳೋ ಪುಣ್ಯಾತ್ಮ ಅದು ಎಲ್ಲಿದ್ದಾನೋ, ಇನ್ನೂ ನನ್ನ ನೋಡಬೇಕು ಅಂತ ಅನಿಸಿಲ್ಲ ಅನಿಸುತ್ತೆ ಆ ಪ್ರಾಣಿಗೆ ಅಂತ ಅಂದುಕೊಂಡವಳೆ ಸೀರೆ ಬದಲಿಸಿದಳು. ವೇದಾಂತ್ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಎಲ್ಲರೂ ಅವನಿಗಾಗಿ ಕಾಯುತ್ತಿದ್ದರು. ಮೇಲೆ ರೂಮ್ಗೆ ಹೋದವನೇ ಫ್ರೆಶ್ ಆಗಿ ಕೆಳಗೆ ಬಂದ. ಯಾಕೆ ಎಲ್ಲ ಇನ್ನೂ ಎದ್ದಿದ್ದೀರಾ? ನಿದ್ದೆ ಬಂದಿಲ್ವಾ? ನೀನು ಬಂದಿಲ್ವಲ್ಲಪ್ಪ, ಅದಕ್ಕೆ ಕಾಯ್ತಿದ್ವಿ. ಯಾಕೆ? ನೀನೇ ಹೇಳಿದ್ದೆ ಸಂಜೆ ದುಡ್ಡು ಮೇಜು ಸಭೆ ಮಾಡೋಣ ಅಂತ, ಅದಕ್ಕೆ ಕಾಯ್ತಾ ಇದ್ದೇವೆ. ನಾನು ಹೇಳಿದ್ದು ರೌಂಡ್ ಟೇಬಲ್ ಮೀಟಿಂಗ್ ಅಂತ ಅಲ್ವಾ ಅತ್ತಿಗೆ? ತಾರ್ಲೆ, ಎರಡೂ ಒಂದೇ. ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಯಾರಾದರೂ ಒಬ್ಬರು ಎದ್ದಿದ್ರೆ ಆಗ್ತಿತ್ತು. ನಾಳೆಯಿಂದ ನೀವೆಲ್ಲ ಆರಾಮಾಗಿ ಮಲ್ಕೊಳ್ಳಿ, ನಾನೇ ಇಟ್ಕೊಂಡು ಊಟ ಮಾಡ್ತೀನಿ. ನನ್ನಿಂದ ನೀವೆಲ್ಲ ಎದ್ದಿರೋದು ನಮಗೇನು ತೊಂದರೆ ಇಲ್ಲ ಕಣೋ. ಆದರೆ ನೀನು ಈ ಥರ ಮಾಡ್ತಿದ್ರೆ ನಮಗೆ ಬೇಜಾರಾಗುತ್ತೆ. ಅಯ್ಯೋ ದೊಡ್ಡಮ್ಮ, ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನಾನು ಏನು ಮಾಡಿದ್ದೆ ಇವಾಗ? ನಿನ್ನ ಹೆಂಡತಿ ಕೈಗೆ ಒಪ್ಪಿಸೋವರೆಗೂ ನಮಗೆ ಈ ಜವಾಬ್ದಾರಿ ಬೇಜಾರು ಯೋಚನೆ ತಪ್ಪಿದ್ದಲ್ಲ. ಎಲ್ಲಿಗೆ ಹೋದರೂ ಮತ್ತೆ ಮದುವೆಗೆ ಬಂದು ನಿಲ್ತೀರಾ? ಮತ್ತೆ ಇನ್ನೇನು ಮಾಡಬೇಕು? ಅದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ. ಅವನ ಸುತ್ತ ಅವನ ಮೂವರು ಅಮ್ಮಂದರು, ಅವನ ದೊಡ್ಡಮ್ಮನ ಮಗಳಾದ ವಂದನ ಅಕ್ಕ, ಅವನ ಪ್ರೀತಿಯ ಹತ್ತಿಗೆ ಅವನ ಮುದ್ದು ತಂಗಿಯರು ಕುಳಿತಿದ್ದರು. ಅವರ ಹಿಂದೆ ಅವನ ಅಣ್ಣ ತಮ್ಮಂದಿರು ಇದ್ದರು. ವೇದ, ಇನ್ನೂ ಅವಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮದುವೆ ಬೇಡ ಅಂತಿದ್ದೀಯ ನೀನು? ಅವನಮ್ಮ ಅನುಮಾನದಿಂದ ಕೇಳಲು, ಅಮ್ಮ, ನಾನು ಅವಳನ್ನು ಅವತ್ತೇ ಮರೆತುಬಿಟ್ಟೆ ನೀರಸವಾಗಿ ನುಡಿದ. ಸುಳ್ಳು ಹೇಳಬೇಡ. 2 ವರ್ಷದಿಂದ ಮದುವೆಗೆ ಒಪ್ಪಿಕೊಳ್ತಿಲ್ಲ ಅಂದರೆ ಅದೇ ತಾನೇ ಕಾರಣ? ಸತ್ಯವಾಗ್ಲೂ ಇಲ್ಲ. ನೀವು ತೋರಿಸೋ ಯಾವ ಹುಡುಗಿಯರು ನನಗೆ ಇಷ್ಟ ಆಗ್ತಿಲ್ಲ. ಅಲ್ಲದೆ ನನ್ನ ಕೆಲಸದಲ್ಲಿ ಮನೆ ಹೆಂಡತಿ ಮಕ್ಕಳು ಅಂತ ಟೈಮ್ ಕೊಡೋಕೆ ಆಗಲ್ಲ. ಬರೋಳು ನನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ನನ್ನ ಕೆಲಸನೂ ಅಷ್ಟೇ ಪ್ರೀತಿ ಮಾಡಬೇಕಲ್ವಾ? ಅವಳು ನನ್ನ ಕೆಲಸ ಒಪ್ಪದೆ ಹೋದರೆ ಅದಕ್ಕೆ ಬೇಡ ಅಂತಿರೋದು ಅಷ್ಟೇ. ನಿಂಗೆ ಇಷ್ಟ ಆಗುವಂಥ ಹುಡುಗಿಯೇ ಹುಡುಕ್ತೀವಿ. ಇಲ್ಲ ನೀನೇ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಥವಾ ಇಷ್ಟ ಆಗಿದ್ರೆ ಹೇಳೋ. ಅದೆಲ್ಲ ಏನಿಲ್ಲ ಚಿಕ್ಕಮ್ಮ. ಸರಿ, ನನಗೆ ಇಷ್ಟ ಆಗುವಂಥ ಹುಡುಗಿನ ನೀವೇ ನೋಡಿ. ಅಣ್ಣ, ನಿನ್ನ ಹೆಂಡತಿ ಆಗೋಳು ಹೇಗಿರಬೇಕು ಹೇಳು. ಸರಿ, ಲೀಸ್ಟ್ ಮಾಡ್ಕೊ. ಲೀಸ್ಟಾ? ಲೀಸ್ಟ್. ನೋಡೋಕೆ ಒಂದು ರೇಂಜಿಗೆ ಚೆನ್ನಾಗಿರಬೇಕು. ಒಂದು ಡಿಗ್ರಿ ಆದರೂ ಮಾಡಿರಬೇಕು. ಮಾತು ಕೋಪ ಕಡಿಮೆ ಇರಬೇಕು. ನನ್ನ ಪಕ್ಕ ಅವಳು ಇದ್ದಾಗ ನೋಡಿದ್ದವರು ಪರ್ಫೆಕ್ಟ್ ಅನ್ನೋ ಥರ ಕಾಣಬೇಕು. ನನ್ನ ಕೆಲಸನ ತುಂಬ ಪ್ರೀತಿ ಮಾಡಬೇಕು. ಮದುವೆ ಆದಮೇಲೆ ನಾನೇ ಅವಳು ನಿನ್ನ ಪ್ರೀತಿ ಮಾಡೋದು ಗೊತ್ತಾಗೋದು ವಂದನ ಹೇಳಲು. ನಾನು ಮಾತಾಡುವಾಗ ಈಗೆಲ್ಲ ಮಧ್ಯ ಬಾಯಿ ಹಾಕಿದ್ರೆ ನಾನೇನು ಹೇಳೋದಿಲ್ಲ ಅಷ್ಟೇ, ಬೇಕೆಂದೇ ಹೇಳಿದ. ಒಂದು ಬಾಯಿ ಮುಚ್ಕೊಂಡಿರು. ನೀನು ಹೇಳ್ಕಂದ. ಕುಸುಮ ಅವರು ತಲೆ ಸವರುತ್ತಾ ಕೇಳಲು, ಅವಳು ಈ ಜಾಯಿಂಟ್ ಫ್ಯಾಮಿಲಿ ಇಷ್ಟಪಡಬೇಕು. ಆಮೇಲೆ ನೋಡೋಕೆ ಹೇಗಿದ್ದರೂ ಓಕೆನೆ, ಆದರೆ ನನ್ನ ಹತ್ರ ಯಾವತ್ತೂ ಜಗಳ ಆಡಬಾರ್ದು. ನನಗೆ ಅವಳು ಚೆನ್ನಾಗಿ ಕಾಣಬೇಕು, ಆದರೆ ಬೇರೆಯವರ ಕಣ್ಣಿಗೆ ಕೆಟ್ಟದಾಗಿ ಕಾಣಬೇಕು. ಇದು ಆಗದೇ ಇರೋ ಮಾತು ಬಿಡು. ಹಲೋ ಅಮ್ಮಂದಿರ, ಅವನು ಸುಮ್ಮನೆ ಹಾಗೆ ಹೇಳ್ತಿದ್ದಾನೆ ನಿಮಗೆಲ್ಲ. ನೋಡಮ್ಮ, ಈ ಥರ ಎಲ್ಲ ಅವರು ಹೇಳಿದರೆ ನಾನು ಮದುವೆ ಬಗ್ಗೆ ಮಾತೇ ಆಡಲ್ಲ ಅಷ್ಟೆ. ಮುಖ ಹೊದಿಸಿ ಚಿಕ್ಕ ಮಕ್ಕಳಂತೆ ಹೇಳಿದಾಗ, ಒಂದು ಶ್ರೇಯ, ಸ್ವಲ್ಪ ತೆಪ್ಪಗೆ ಇರ್ತೀರ ಇಬ್ಬರು. ನೀನು ಮುಂದೆ ಹೇಳು ಮಗನೆ. ನಿಂಗೆ ಒಪ್ಪೋ ಅಂತ ಹುಡುಗಿನ ಹುಡುಕ್ತೀವಿ ಅಂದರು ಜಾನಕಿ. ಉದ್ದ ಜಡ ಇರಬೇಕು, ಸ್ವಲ್ಪ ನನ್ನ ಹೆದೆವರೆಗೂ ಬರುವಷ್ಟು ಹೈಟ್ ಇರಬೇಕು. ಇಷ್ಟು ಕ್ವಾಲಿಟೀಸ್ ಇರೋ ಹುಡುಗಿನ ನೋಡಿ ಆಗ ನನಗೆ ಮದುವೆ ಓಕೆ. ಅಲ್ಲಿಗೆ ಹುಡುಗಿ ಸಿಕ್ಕ ಹಾಗೆ. ರಿಷಿ, ಎಲ್ಲರೂ ನನ್ನ ಹೇಗೆ ಹಾಡ್ಕೊಳ್ತಾರೆ ನೋಡಿ.
ದೊಡ್ಡಮ್ಮ ಅನ್ನುತ್ತಾ ಬೇಸರ ಆದವನಂತೆ ನಟಿಸಲು ಅವನಿಗೆ ಯಾರಾದರೂ ಏನಾದರೂ ಅಂದರೆ ಅಷ್ಟೇ ಕಾಲು ಮುರಿತೀನಿ ಎಲ್ಲರದ್ದು. ಅಯ್ಯೋ ಅಕ್ಕ, ಆ ಬ್ರೋಕರ್ ಕೊಟ್ಟಿರೋ ಫೋಟೋ ಕೊಡಿ ಅವನಿಗೆ. ಹೌದು ವೇದ, ತಗೋ, ಇದರಲ್ಲಿ 10 ಜನ ಹುಡುಗಿಯರನ್ನು ಆರಿಸಿದ್ದೀವಿ, ನೀನು ನೋಡು, ಇಷ್ಟ ಆಗ್ಬೋದು. ಅವನು ಫೋಟೋ ತೆಗೆದುಕೊಂಡು ಎಲ್ಲವನ್ನು ನೋಡಿ ಒಬ್ಬರು ಇಷ್ಟ ಆಗಲಿಲ್ಲ ಅಂದಾಗ, ಸರಿ ಬಿಡು, ಬೇರೆ ನೋಡ್ತೀವಿ ಅಂದು ಅವರೆಲ್ಲ ಅವನಿಗೆ ಊಟ ಬಡಿಸಿದರು. ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಾ ಕುಳಿತಾಗ, ಏನು ಬ್ರೋ, ಅಷ್ಟೊಂದು ಕ್ವಾಲಿಟೀಸ್ ಇರೋ ಹುಡುಗಿ ಹುಡುಕೋಕೆ ಹೇಳಿದ್ದೀರಾ? ಶಶಾಂಕ್ ಕೇಳಲು, ಆ ಹುಡುಗಿ ಸಿಗಲ್ಲ ಅನ್ನೋದೇ ಪ್ಲ್ಯಾನ್. ಅಂದರೆ ಅವರು ನಾನು ಹೇಳಿದ ಥರ ಹುಡುಗಿನ ಹುಡ್ಕೊಂಡಿರ್ತಾರೆ, ನಾನು ಆರಾಮಾಗಿ ನನ್ನ ಡ್ಯೂಟಿ ಮಾಡ್ಕೊಂಡು ಇರ್ತೀನಿ ಅಷ್ಟೆ. ಮದುವೆ ಆಗೋಕೆ ನಿಮಗೆ ಇಷ್ಟ ಇಲ್ವಾ? ನಿಮ್ಮ ಮದುವೆ ಆಗೋವರೆಗೂ ಇವರು ನಮ್ಮ ಮದುವೆ ಮಾಡಲ್ಲ. ಅಲ್ಲಿಗೆ ರಿಷಿ ಹೇಳುತ್ತಿದ್ದಂತೆ, ಏನೋ ಅಲ್ಲಿಗೆ ಏನಿಲ್ಲ ಬ್ರದರ್, ಗುಡ್ ನೈಟ್ ಅಂದು ಎಲ್ಲರೂ ಎದ್ದು ಮಲಗಲು ರೂಮ್ ಸೇರಿದರು. ಕಿಟಕಿ ಆಚೆ ಬಾನಲ್ಲಿ ಬೆಳಕು ಚೆಲ್ಲಿದ ಚಂದಿರನನ್ನು ನೋಡುತ್ತಾ ನಿಂತಿದ್ದ ವೇದಾಂತ್ ಅವನ ಜೀವನದಲ್ಲಿ ಬಂದು ಹೋಗಿದ್ದವಳನ್ನು ನೆನೆದ. ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗಲು ಬೇಸರದಿಂದ ಇದ್ದವನಿಗೆ ನಿದ್ದೆ ಹಾರಿ ಹೋಗಿತ್ತು. ಅವಳ ಮಾತು, ಅವಳ ನಗು, ಅವಳ ಸ್ಪರ್ಶ ಈಗಲೂ ಅವನಿಗೆ ಒಮ್ಮೊಮ್ಮೆ ಕಾಡುತ್ತಿತ್ತು. ಅವನದ್ದು ನಿಷ್ಕಲ್ಮಶ ಪ್ರೇಮ, ಅವಳದ್ದು ಕೇವಲ ಸ್ನೇಹ. ಇವನ ಪ್ರೀತಿಯನ್ನು ನಿರಾಕರಿಸಿ ಹೋದವಳನ್ನು ಮರೆತು ಬದುಕುತ್ತಿದ್ದ ವೇದಾಂತ್ಗೆ ಮದುವೆ ಎಂಬ ವಿಚಾರ ಮಾತ್ರ ಕಹಿಯಾದ ಬೇವಿನಂತೆ. ತುಂಬ ನಿಷ್ಠಾವಂತ ಅಧಿಕಾರಿ, ಮನೆಯಲ್ಲಿ ಎಲ್ಲರ ಮುದ್ದಿನ ಮಗ, ಉತ್ತಮ ಸ್ನೇಹಿತ, ಯಾವಾಗಲೂ ಸುತ್ತ ಇರುವವರನ್ನು ನಗಿಸುತ್ತಾ ಎಂಥ ವಿಷಯ ಬಂದರೂ ಸಮಾಧಾನದಿಂದ ಯೋಚಿಸುವವನಿಗೆ ಕೋಪ ಬಂದರೆ ಮಾತ್ರ ಉಗ್ರ ನರಸಿಂಹನ ಅವತಾರ ತಾಳುವ ಹುಡುಗ. ಎದುರು ಯಾರೇ ಇದ್ದರೂ ತನ್ನ ಕೆಲಸವನ್ನು, ಅಧಿಕಾರವನ್ನು ನ್ಯಾಯಯುತವಾಗಿ ನಡೆಸುವವನು. ತುಂಬ ಇಷ್ಟಪಟ್ಟು ಪೊಲೀಸ್ ಆದವನಿಗೆ ಮನೆಯಲ್ಲಿ ಆ ಕೆಲಸಕ್ಕೆ ವಿರೋಧ ಇರೋದು ಬೇಸರದ ಸಂಗತಿ. ಅವರು ಪ್ರಕಾರ ನಿಷ್ಠಾವಂತ ಅಧಿಕಾರಿಗಳಿಗೆ ಕೊನೆಯಲ್ಲಿ ಸಿಗೋದು ನೋವು, ಸಾವು ಅಷ್ಟೇ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.